ನಮಸ್ತೆ. ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇಡೀ ದೇಶದಾದ್ಯಂತ ದೊಡ್ಡ ಹೋರಾಟವನ್ನ ಮಾಡ್ತು. ಹೋರಾಟ ಮಾಡಿದ ಕಾರಣ ಇಷ್ಟೇ, ಜಮ್ಮು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅಂತ ನಾವ್ ಹೇಳ್ತೀವಿ. ಅಂತ ಸುಂದರವಾದ ಜಮ್ಮು ಕಾಶ್ಮೀರದಲ್ಲಿ ನಿನ್ನೆ ಒಂದು ಮಾರಣ ಹೋಮನೆ ಆಯ್ತು. ನಮ್ಮದೇ ಭಾರತೀಯರು ಪ್ರವಾಸಕ್ಕೆ ಹೋಗಿದ್ದು ನೋಡಿ, ಒಂದು ಧರ್ಮದ ಆಧಾರದ ಮೇಲೆ ಅಲ್ಲಿ 30 ಜನರನ್ನ ಕೊಲ್ಲುವಂತ 30ಕ್ಕಿಂತ ಅಧಿಕ ಜನರನ್ನ ಕೊಲ್ಲುವಂತ ಪರಿಸ್ಥಿತಿ ನಮ್ಮದೇ ಭಾರತದಲ್ಲಿ ನಡೆದಿದೆ ಅನ್ಲಿಕ್ಕೆ ನಮಗ್ ಬಹಳ ತ್ರಾಸ ಆಗುತ್ತ. ಇದನ್ನೆಲ್ಲ 370 ಆರ್ಟಿಕಲ್ ಅಲ್ಲಿ ರದ್ದಾಗಿ ಎಲ್ಲಾನು ಫ್ರೀ ಆಗಿ ಅದ ಅನ್ನೋದ್ರಾಗುನು ಇನ್ನಾದ್ರೂ ನಮ್ಮ ದೇಶದ ಜನರಿಗೆ ಅಂತ ಕಾಶ್ಮೀರದಲ್ಲಿ ಸುರಕ್ಷತೆ ಇಲ್ಲ. ಇದನ್ನ ನಾವು ಬಹಳ ಖಂಡಿಸ್ತೇವೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ವಿದ್ಯಾರ್ಥಿಗಳು ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಖಂಡಿಸ್ತಾ ಇದ್ದಾರೆ ಇವತ್ತು. ಹೀಗಾಗಿ ನಾವು ಕೇಂದ್ರ ಸರ್ಕಾರ ಅಲ್ಲಿ ಎಷ್ಟೋ ಅಭಿವೃದ್ಧಿ ಯೋಜನೆಗಳನ್ನ ಮಾಡಿದ್ರು ಸಹಿತ ಇವತ್ತು ಈ ಪರಿಸ್ಥಿತಿಯಲ್ಲಿ ಕಾಶ್ಮೀರ ಇದೆ ಅಂದ್ರೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಒಂದು ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದೀವಿ. ಯಾವುದಕ್ಕೂ ಮುಲಾಜ್ ಆಗ್ಬೇಡ್ರಿ, ಶಾಂತಿ ಪ್ರಿಯ ದೇಶ ಅನ್ನೋದು ಮರೆತು ನಾವು ಟೆರರಿಸ್ಟ್ ಗಳಿಗೆ ಎನ್ಕೌಂಟರ್ ಮಾಡಿ ಯಾರು ನಮ್ಮ ದೇಶದ ಸಾಮಾನ್ಯ ಪ್ರಜೆಗಳನ್ನ ಕೊಂದಿದ್ದಾರ ಅಂತವ್ರಿಗೆ ನಾವು ಸಾಯಿಸ್ಲೇಬೇಕು ಅಂತ ಹೇಳಿ ನಾವು ಸೆಂಟ್ರಲ್ ಗವರ್ಮೆಂಟ್ ಗೆ ಇವತ್ತು ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುರೇಖಾ ಕುಲಕರ್ಣಿ, ABVP ವಿಜಯಪುರ. ಎಲ್ರಿಗೂ ನಮಸ್ಕಾರ. ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಶಾಖೆ ವತಿಯಿಂದ ಏನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯ ಕರೆಯಾಗಿದೆ. ಕಾರಣ ಇಷ್ಟೇ, ನಿನ್ನೆಯ ದಿನ ನಮ್ಮ ಭಾರತದ ಏನು ಕಿರೀಟ ಅಂತ ನಾವೇನ್ ಕರಿತೀವೋ, ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅಂತ ನಾವೇನ್ ಕರಿತೀವೋ, ಆ ಒಂದು ಕಾಶ್ಮೀರದ ಒಂದು ಪ್ರದೇಶದಲ್ಲಿ, ಪಹಲ್ಗಾಂವ್ ಅನ್ನುವಂಥ ಪ್ರದೇಶದಲ್ಲಿ ಭಾರತೀಯ ಒಂದು ಪ್ರವಾಸಿಗರನ್ನ 30 ಜನ ಪ್ರವಾಸಿಗರನ್ನ ಅವರ ಧರ್ಮದ ಆಧಾರದ ಮೇಲೆ ಉಗ್ರರು, ಅಲ್ಲಿನ ನುಸುಳುಕೋರರು, ಅಲ್ಲಿನ ಜಿಹಾದಿ ನಾಯಿಗಳು ಸದೆಬಡಿದಿದ್ದಾರೆ. ಅವರಿಗೆ ಗುಂಡಿನ ದಾಳಿಯನ್ನ ಮಾಡಿದ್ದಾರೆ, ಅವರ ಜೀವವನ್ನ ತೆಗೆದಿದ್ದಾರೆ. ಈ ಒಂದು ಹತ್ಯೆಯನ್ನ ಖಂಡಿಸಿ ಇವತ್ತು ವಿಜಯಪುರ ನಗರದಲ್ಲಿ DC ಅವರಿಗೆ ಮನವಿಯನ್ನ ಸಲ್ಲಿಸುವ ಮುಖಾಂತರ ನಾವೆಲ್ಲರೂ ಇವತ್ತು ವಿಜಯಪುರದಲ್ಲಿ ವಿದ್ಯಾರ್ಥಿಗಳು ಸೇರಿದ್ದೇವೆ. ಸ್ನೇಹಿತರೆ, ನಾವೆಲ್ಲರೂ ಇವತ್ತಿನ ಜಾಗತಿಕ ಮಟ್ಟದಲ್ಲಿ ಭಾರತ ದೇಶ ಎಷ್ಟೊಂದು ಎತ್ತರಕ್ಕೆ ಬೆಳೀತಾ ಇದೆ ಅನ್ನುವಂಥದ್ದು ಕಲ್ಪನೆ ನಾವೆಲ್ಲರೂ ಮಾಡ್ಕೊಂಡ್ರೆ ಒಂದು ಕ್ಷಣ ತಲ್ಲನ ಆಗ್ಬಹುದು. ಯಾಕಂತಂದ್ರೆ ಇವತ್ತು ಯಾವುದೋ ಒಂದು ಕೆಳಮೂಲೆಯಲ್ಲಿ ಇರ್ತಕ್ಕಂಥ ಭಾರತದ GDP ಇವತ್ತು ದೇಶದ 5ನೇ ಸ್ಥಾನದಲ್ಲಿದೆ. ಮುಂದಿನ 2-3 ವರ್ಷಗಳಲ್ಲಿ 2ನೇ ಸ್ಥಾನದಲ್ಲಿ ಬರುವುದಿದೆ. ಅದರ ಜೊತೆಗೆ ರಾಷ್ಟ್ರದಲ್ಲಿ ಇಡೀ ಜಗತ್ತಿನಲ್ಲಿ ಅತ್ಯಂತ 2ನೇ ಸ್ಥಾನದಲ್ಲಿ ಇವತ್ತು ನಮ್ಮ ದೇಶದ ರೋಡ್ ನೆಟ್ವರ್ಕ್ ಇದೆ. ಹೀಗಾಗಿ ಇಷ್ಟೊಂದೆಲ್ಲನೂ ನಮ್ಮ ದೇಶದಲ್ಲಿ ಬೆಳವಣಿಗೆಯ ಜೊತೆಗೆ ಅಭಿವೃದ್ಧಿ ನಡೀತಾ ಇದ್ರೆ, ಆದ್ರೆ ರಕ್ಷಣೆಯ ಒಂದು ವಿಚಾರದಲ್ಲಿ ನಮ್ಮ ದೇಶ ಎಲ್ಲೋ ಒಂದ್ ಕಡೆ ಹಿನ್ನುಗ್ತಾ ಇದೆ ಅನ್ನುವಂತ ವಿಚಾರ ನಾವೆಲ್ಲಿ ವ್ಯಕ್ತಪಡಿಸಬಹುದು. ಸ್ನೇಹಿತರೆ, ಇವತ್ತು ವಿದ್ಯಾರ್ಥಿ ಪರಿಷತ್ತು ಖಂಡಿಸ್ತದೆ. ಯಾಕಂತಂದ್ರೆ ಇವತ್ತು 30 ಜನ ಪ್ರವಾಸಿಗರನ್ನ ಉಗ್ರರು ಸದೆಬಡಿದಿದ್ದಾರೆ. ಅದರ ಪ್ರತ್ಯುತ್ತರವಾಗಿ ನಮ್ಮ ದೇಶದ ರಕ್ಷಣಾ ಸಚಿವರು ಒಂದು ಆರ್ಡರ್ ಅನ್ನ ಮಾಡಬೇಕು ನಮ್ಮ ದೇಶದ ಸಚಿವರಿಗೆ. ಆ ಪಾಕಿಸ್ತಾನಿ ಉಗ್ರರನ್ನ 300 ಜನರನ್ನ ಆದಷ್ಟು ಬೇಗ ಸದೆ ಬಿಡುದು ಇಡೀ ದೇಶಕ್ಕೆ ಸಿಹಿ ಸುದ್ದಿ ಹಂಚಬೇಕನ್ನುವಂತ ಒಂದು ಡಿಮ್ಯಾಂಡ್ ABVP ಇವತ್ತು ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಮಾಳಿ, ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ, ABVP. ಜಮ್ಮು ಕಾಶ್ಮೀರ್ನಲ್ಲಿ ನಡೆದ ನಿನ್ನೆಯ ಘಟನೆ ನಮಗೆ ತುಂಬಾ ಬೇಜಾರವಾಗಿದೆ. ಜಮ್ಮು ಕಾಶ್ಮೀರ್ ನಮ್ಮ ಭಾರತದ ಒಂದು ಅಂಗ. ನಮ್ಮ ಭಾರತೀಯರು ಜಮ್ಮು ಕಾಶ್ಮೀರ್ನಲ್ಲಿ ಹೋದಾಗ ನಮ್ಮ ಭಾರತೀಯರನ್ನು ಬೇರೆ ದೇಶದವರು ಬಂದು ಕೊಲ್ಲಿದ್ದಾರೆ. ನಮಗೆ ಇದಕ್ಕಾಗಿ ನ್ಯಾಯ ಬೇಕು. ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಹಾಗೂ ನಮ್ಮ ಗವರ್ಮೆಂಟ್ ಆಫ್ ಬಿಜಾಪುರ್ ನಮಗೆ ನ್ಯಾಯ ಬೇಕು. ಥ್ಯಾಂಕ್ ಯು. ನನ್ನ ಹೆಸರು ಸಹನಾ ಯಾದವಾಡ್. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದಿರುವ ಉಗ್ರರ ಹೇಡಿತನದ ಗುಂಡಿನ ದಾಳಿ ಕೃತ್ಯವನ್ನು ABVP ತೀವ್ರವಾಗಿ ಖಂಡಿಸುತ್ತದೆ. ಜಮ್ಮು ಮತ್ತು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವೆಂಬುದು ಸಾರ್ವಕಾಲಿಕ ಸತ್ಯ. ಅಲ್ಲಿನ ಪ್ರತ್ಯೇಕವಾದದ ಮನಸ್ಥಿತಿಯನ್ನು ಬದಲಾಯಿಸಲು ಹಾಗೂ ಜನಜೀವನ ಸ್ಥಿತಿಗತಿಗಳನ್ನು ಸ್ಥಿರಗೊಳಿಸಲು ಶಾಂತಿಯುತ ಕಾಶ್ಮೀರ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿರುತ್ತದೆ. ಆದರೂ ಸಹ ಅಲ್ಲಿನ ಭಯೋತ್ಪಾದಕರ ನುಸುಳುಕೋರರ ಹಾವಳಿ ತಡೆಗಟ್ಟಲು ಸಾಧ್ಯವಾಗಿಲ್ಲ. ಇತ್ತೀಚೆಗೆ ವಲಸೆ ಕಾರ್ಮಿಕರ ಮೇಲಿನ ದಾಳಿಗಳು ಗಮನಿಸುವುದಾದರೆ ಕಾಶ್ಮೀರದ ಶಾಂತಿ ಮತ್ತು ಭಾರತದೊಂದಿಗಿನ ಏಕತೆಗೆ ಉಗ್ರರ ಪ್ರತ್ಯೇಕವಾದಿಗಳು ತೀವ್ರ ಸವಾಲೊಡ್ಡುತ್ತಿರುವುದು
ಕಳವಳಿಕಾರಿಯಾದ ಸಂಗತಿಯಾಗಿದೆ. ಆದ್ದರಿಂದ ಕೇಂದ್ರ ಸರ್ಕಾರ ಉಗ್ರರ ವಿರುದ್ಧ ವ್ಯಾಪಕ ಕಠಿಣ ಕ್ರಮಗಳನ್ನು ಕೈಗೊಂಡು ತಕ್ಕ ಉತ್ತರವನ್ನು ನೀಡಬೇಕೆಂದು ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ. ಭಯೋತ್ಪಾದಕರ ದಾಳಿಯಲ್ಲಿ ತೀವ್ರವಾಗಿ ಗಾಯಗೊಂಡಿರುವವರಿಗೆ ಹಾಗೂ ಹತ್ಯೆಗೊಳಗಾದವರಿಗೆ ವಿದ್ಯಾರ್ಥಿ ಪರಿಷತ್ ಸಂತಾಪವನ್ನು ಸೂಚಿಸುತ್ತದೆ. ಧನ್ಯವಾದಗಳೊಂದಿಗೆ ಬರಲೇಬೇಕು 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 ಭಾರತ್ ಮಾತಾಕ್ಕೆ ಪಾಕಿಸ್ತಾನಿ ನಾಯಿಗಳಿಗೆ ದೇಶ ವಿರೋಧಿ ಗೊಂಡೆಗಳಿಗೆ ಭಾರತ್ ಮಾತಾಕ್ಕೆ ಪಾಕಿಸ್ತಾನಿ ನಾಯಿಗಳಿಗೆ ಭಾರತ್ ಮಾತಾಕ್ಕೆ ಭಾರತ್ ಮಾತಾಕ್ಕೆ बोला भारत माता के बोला भारत माता के बोलो भारत माता के बोलो भारत माता के ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆ ಸಿಂಧೂರ ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆ ಸಿಂಧೂರ ಮೇಡಮ್ ಎಲ್ಲಿ ಬರ್ರಿ